ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಅಪ್ರತಿಮ ರಾಜಕಾರಣಿ. ಅವರು ಅದ್ಭುತ ವಾಗ್ಮಿ, ಕವಿಯಾಗಿ ಗುರುತಿಸಿಕೊಂಡವರು. ಸದ್ಯ ದೇಶದಲ್ಲಿ ಲೋಕಸಭೆ ಚುನಾವಣೆಯ ಕಾವು ಏರುತ್ತಲಿದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರದು ಎನ್ನುವ ಚರ್ಚೆಯಲ್ಲಿಯೇ ಎಲ್ಲ ಪಕ್ಷಗಳು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸುತ್ತಲೇ ಇವೆ. ಎಲ್ಲರ ದೃಷ್ಟಿ ಬಿಜೆಪಿ ಪಕ್ಷದ ಮೇಲೆ ನೆಟ್ಟಿದೆ. ಯಾಕೆಂದರೆ ಬಿಜೆಪಿಯಲ್ಲಿಯೇ ಟಿಕೆಟ್ ಗೊಂದಲಗಳು ಜೋರಾಗಿರುವುದು. ಇಂತಹ ಬಿಜೆಪಿ ಪಕ್ಷದಲ್ಲಿ ಪ್ರಧಾನಿಯಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದವರು ಅಟಲ್ ಬಿಹಾರಿ ವಾಜಪೇಯಿ ಎಂಬ ಮಹಾನ್ ನಾಯಕ. ಜನಸಾಮಾನ್ಯರೇ ಆಗಿರಲಿ, ಅವರ ಪಕ್ಷವೇ ಆಗಿರಲಿ, ವಿರೋಧ ಪಕ್ಷವೇ ಆಗಿರಲಿ, ಎಲ್ಲರೂ ವಾಜಪೇಯಿಯವರನ್ನು ಮೆಚ್ಚಿಕೊಂಡವರೇ. ರಾಜಕಾರಣದಲ್ಲಿ ಅಜಾತಶತ್ರು ಯಾರಾದರೊಬ್ಬರಿದ್ದರೆ ಅವರೇ ಅಟಲ್ ಬಿಹಾರಿ ವಾಜಪೇಯಿ. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತಾಡಿಸುತ್ತಿದ್ದರು ವಾಜಪೇಯಿ. ಆದ್ದರಿಂದ ವಾಜಪೇಯಿಯವರನ್ನು ಪ್ರೀತಿಯಿಂದ ಗೌರವಿಸುತ್ತಿದ್ದರು ಎಲ್ಲ ಪಕ್ಷದವರು. ಅಂತಹದೊಂದು ದೊಡ್ಡ ವ್ಯಕ್ತಿತ್ವ ವಾಜಪೇಯಿಯವರದು. ಅಂದ ಹಾಗೆ ಅಟಲ್ ಬಿಹಾರಿ ವಾಜಪೇಯಿಯವರು ಕೊನೆಯವರೆಗೂ ಮದುವೆಯಾಗದೆ ಬ್ರಹ್ಮಚಾರಿಯಾಗಿಯೇ ಉಳಿದುಬಿಟ್ಟರು. ಅವರು ಯಾಕೆ ಬ್ರಹ್ಮಚಾರಿಯಾಗಿಯೇ ಉಳಿದರು ಎನ್ನುವ ಸತ್ಯ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾದರೆ ಅವರಿಗೆ ಮದುವೆಯಲ್ಲಿ ಆಸಕ್ತಿಯೇ ಇರಲಿಲ್ವಾ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಆದರೆ ವಾಜಪೇಯಿಯವರಿಗೆ ತಾನೂ ಕೂಡ ಮದುವೆಯಾಗಬೇಕು, ಗೃಹಸ್ಥ ಜೀವನವನ್ನು ನಡೆಸಬೇಕು ಎನ್ನುವ ಮಹದಾಸೆ ಇತ್ತು. ಇದಕ್ಕೆಲ್ಲ ಕಾರಣ ಅವರ ಜೀವನದಲ್ಲಿ ಬಂದ ಒಬ್ಬಳು ಹುಡುಗಿ. ಅವರನ್ನೇ ವಾಜಪೇಯಿಯವರು ಪ್ರೀತಿಸುತ್ತಿದ್ದರು, ಮದುವೆನೂ ಆಗಬೇಕು ಅಂತ ಅಂದುಕೊಂಡಿದ್ದರು. ಹಾಗಾದರೆ ಇನ್ಯಾಕೆ ಮದುವೆಯಾಗಲಿಲ್ಲ? ಆ ಹುಡುಗಿ ಇವರ ಪ್ರೀತಿಯನ್ನು ನಿರಾಕರಿಸಿ ಬೇರೆ ಮದುವೆಯಾದ್ರ? ಕೊನೆಯವರೆಗೂ ಆ ಹುಡುಗಿಯ ನೆನಪಲ್ಲೇ ಬ್ರಹ್ಮಚಾರಿಯಾಗಿಯೇ ಜೀವನವನ್ನು ಯಾಕೆ ಸಾಗಿಸಿದರು? ಅವರ ಲವ್ ಸ್ಟೋರಿಯಾದರೂ ಏನು ಎನ್ನುವ ರೋಚಕ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಾಜಪೇಯಿಯವರ ತಂದೆ ಒಬ್ಬರು ಸ್ಕೂಲ್ ಟೀಚರ್. ವಾಜಪೇಯಿ ಅವರು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ 1924ರಲ್ಲಿ ಜನಿಸುತ್ತಾರೆ. ಅವರು ಸಾಧಾರಣ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದವರು. ವಾಜಪೇಯಿ ಶಾಲಾ ದಿನಗಳಲ್ಲಿ ತುಂಬ ಚುರುಕಾದ ಹುಡುಗ ಹಾಗೂ ಅಷ್ಟೇ ಬುದ್ಧಿವಂತರೂ ಆಗಿದ್ದವರು. ಅವರು ಗ್ವಾಲಿಯರ್ನ ಮಹಾರಾಣಿ ಲಕ್ಷ್ಮೀಬಾಯಿ ಕಾಲೇಜಿನಲ್ಲಿ ಓದನ್ನು ಮುಂದುವರಿಸುತ್ತಿದ್ದರು. ಅದೇ ಕಾಲೇಜಿನಲ್ಲಿ ರಾಜಮನೆತನದ ಸುಂದರ ಹುಡುಗಿ ಕೌಲ್ ಕೂಡ ಓದುತ್ತಿದ್ದರು. ಇಬ್ಬರು ಪರಸ್ಪರ ದಿನ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದರು. ನೋಟ ಸ್ನೇಹವಾಗಿ ಪರಿವರ್ತನೆಯಾಗುವುದರಲ್ಲಿ ಹೆಚ್ಚು ದಿನ ಬೇಕಾಗಿರಲಿಲ್ಲ. ಇಬ್ಬರ ನಡುವೆ ಒಂದು ಉತ್ತಮ ಗೆಳೆತನವಿತ್ತು. ಅಂದ ಹಾಗೆ ರಾಜಕುಮಾರಿ ಕೌಲ್ ತುಂಬ ಸುಂದರವಾಗಿದ್ದಳು. ಅವರ ಸೌಂದರ್ಯದ ಬಗ್ಗೆ ಹಲವಾರು ಪುಸ್ತಕಗಳಲ್ಲಿ ಉಲ್ಲೇಖವಿದೆ. ವಾಜಪೇಯಿಯವರಿಗೂ ಕ್ರಮೇಣ ಕೌಲ್ ಮೇಲೆ ಪ್ರೀತಿ ಶುರುವಾಗಿತ್ತು. ಆ ಪ್ರೀತಿಯನ್ನು ಕೌಲ್ ಬಳಿ ಹೇಗೆ ವ್ಯಕ್ತಪಡಿಸುವುದು ಎಂದು ಚಡಪಡಿಸುತ್ತಿದ್ದರು ಅಟಲ್ ಬಿಹಾರಿ ವಾಜಪೇಯಿ. ಹೀಗೆ ದಿನಗಳು ಉರುಳುತ್ತಿದ್ದಾಗ ಹೇಗಾದರೂ ಮಾಡಿ ತನ್ನ ಪ್ರೀತಿಯನ್ನು ರಾಜಕುಮಾರಿ ಕೌಲ್ಗೆ ಹೇಳಿಬಿಡಬೇಕು ಎಂದು ಧೈರ್ಯ ಮಾಡಿ ಒಮ್ಮೆ ಲೈಬ್ರರಿಯಲ್ಲಿ ತಾನು ಬರೆದ ಲವ್ ಲೆಟರನ್ನು ಒಂದು ಪುಸ್ತಕದಲ್ಲಿ ಇಟ್ಟು ಅದು ರಾಜಕುಮಾರಿ ಕೌಲ್ಗೆ ಸಿಗುವ ಥರ ಮಾಡುತ್ತಾರೆ. ರಾಜಕುಮಾರಿ ಕೌಲ್ಗೂ ಸಹ ವಾಜಪೇಯಿಯವರ ಮೇಲೆ ತುಂಬಾನೇ ಪ್ರೀತಿ ಇತ್ತು. ವಾಜಪೇಯಿಯವರ ಪ್ರೇಮ ಪತ್ರ ಸಿಕ್ಕಿದ ಖುಷಿಯಲ್ಲಿ ರಾಜಕುಮಾರಿ ಕೌಲ್ ಕೂಡ ಪತ್ರದ ಮುಖೇನ ಉತ್ತರಿಸುತ್ತಾಳೆ. ಅಸಲಿಗೆ ಕೌಲ್ ಉತ್ತರವಾಗಿ ಕಳಿಸಿದ ಪ್ರೇಮ ಪತ್ರ ವಾಜಪೇಯಿಯವರಿಗೆ ಸಿಗುವುದೇ ಇಲ್ಲ. ಇದನ್ನು ತಿಳಿಯದ ವಾಜಪೇಯಿಯವರು ನಿರಾಶೆಯಾಗುತ್ತಾರೆ. ರಾಜಕುಮಾರಿ ಕೌಲ್ಗೆ ತನ್ನ ಮೇಲೆ ಆಸಕ್ತಿ ಇಲ್ಲ ಎಂದು ತಿಳಿದು ಆ ವಿಚಾರವನ್ನು ಅಲ್ಲಿಯೇ ಬಿಟ್ಟು ಬಿಡುತ್ತಾರೆ. ಆದರೆ ಕೌಲ್ ತನ್ನ ಪತ್ರದಲ್ಲಿ ನಿಮ್ಮನ್ನು ಕಂಡರೆ ನನಗೂ ಇಷ್ಟ ಎಂದು ಬರೆದ ಪತ್ರ ಮಾತ್ರ ವಾಜಪೇಯಿಗೆ ಸಿಗದೆ ಮಿಸ್ ಆಗಿತ್ತು. ಈ ಘಟನೆ ನಡೆದ ಮೇಲೆ ಹಲವು ದಿನಗಳ ಕಾಲ ವಾಜಪೇಯಿ ತುಂಬ ದುಃಖದಲ್ಲಿರುತ್ತಾರೆ. ನನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂತ. ಕೆಲವು ದಿನಗಳ ನಂತರ ಅಸಲಿ ವಿಷಯ ವಾಜಪೇಯಿಯವರಿಗೆ ಗೊತ್ತಾಗುತ್ತೆ. ರಾಜಕುಮಾರಿ ಕೌಲ್ ತನ್ನ ಇಷ್ಟವನ್ನು ವ್ಯಕ್ತಪಡಿಸಿದ ಪತ್ರ ಸಿಗದೇ ಇದ್ದಿದ್ದು ತಿಳಿಯುತ್ತೆ. ಇನ್ನು ರಾಜಕುಮಾರಿಯ ಅಣ್ಣ ವಾಜಪೇಯಿಯವರಿಗೆ ಪರಿಚಯವಿದ್ದ ಕಾರಣ ಅವರ ಅಣ್ಣನ ಮೂಲಕ ರಾಜಕುಮಾರಿ ತಂದೆ ಪ್ರೊಫೆಸರ್ ಗೋವಿಂದ ನಾರಾಯಣ್ ಅಕ್ಸರ್ರವರಿಗೆ ತನ್ನ ಪ್ರೀತಿಯ ವಿಷಯ ಹಾಗೂ ಮದುವೆಯ ಪ್ರಸ್ತಾಪವನ್ನು ಈ ಮೂಲಕ ತಿಳಿಯಪಡಿಸುತ್ತಾರೆ.
ಆದರೆ ಈ ವಿಷಯ ರಾಜಕುಮಾರಿ ತಂದೆಗೆ ತಿಳಿಯುತ್ತಿದ್ದಂತೆ ಈ ಮದುವೆ ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಡುತ್ತಾರೆ. ಅಷ್ಟಕ್ಕೂ ರಾಜಕುಮಾರಿ ತಂದೆ ಯಾಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಅಂತ ನೋಡುವುದಾದರೆ, ರಾಜಮನೆತನದವರಾದ ನಾವೆಲ್ಲಿ ಬಡ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದ ವಾಜಪೇಯಿಯಲ್ಲಿ ನಮಗೂ ಅವರಿಗೂ ಯಾವ ರೀತಿಯಲ್ಲೂ ಹೋಲಿಕೆಯಾಗಲ್ಲ ಎನ್ನುವ ಕಾರಣಕ್ಕೆ ಈ ಮದುವೆಯನ್ನು ನಿರಾಕರಿಸುತ್ತಾರೆ. ವಾಜಪೇಯಿ ಬಡವ ಎನ್ನುವ ಕಾರಣಕ್ಕೆ ಒಪ್ಪದ ರಾಜಕುಮಾರಿ ಕೌಲ್ ತಂದೆ ರಾಜಕುಮಾರಿಯನ್ನು ಕರೆದುಕೊಂಡು ದೆಹಲಿಗೆ ಹೋಗಿ ಇದ್ದು ಬಿಡುತ್ತಾರೆ. ಇದರಿಂದ ತುಂಬಾ ನೊಂದುಕೊಂಡು ಬಿಡುತ್ತಾರೆ ವಾಜಪೇಯಿ. ನನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂತ ಭಾರೀ ನೋವು ಅನುಭವಿಸುತ್ತಾರೆ. ಇನ್ನು ಈ ಪ್ರೀತಿ ನೆನಪು ಮಾತ್ರ ಅಂತ ಅಂದುಕೊಂಡು ಬಿಡುತ್ತಾರೆ. ಇದಾದ ಕೆಲವು ದಿನಗಳ ನಂತರ ರಾಜಕುಮಾರಿ ತಂದೆ ಗೋವಿಂದ್ ನಾರಾಯಣ್ ಅಕ್ಷರ್ ಪ್ರೊಫೆಸರ್ ಬ್ರಿಜ್ ನರೇನ್ ಕೌಲ್ ಅವರ ಜೊತೆ ಮಗಳ ಮದುವೆಯನ್ನು ಮಾಡಿಬಿಡುತ್ತಾರೆ. ಮುಂದೆ ವಾಜಪೇಯಿಯವರು ಜನಸಂಘದಲ್ಲಿ ಪ್ರಮುಖ ಲೀಡರ್ ಆಗಿ ಗುರುತಿಸಿಕೊಳ್ಳುತ್ತಾರೆ. ಅವರ ಅದ್ಭುತ ಮಾತುಗಾರಿಕೆಯಿಂದ ಮುನ್ನೆಲೆಗೆ ಬರ್ತಾ ಇದ್ರು ವಾಜಪೇಯಿ. 1960ರಲ್ಲಿ MP ಕೂಡ ಆಗುತ್ತಾರೆ ವಾಜಪೇಯಿ. ಇದೇ ಸಂದರ್ಭದಲ್ಲಿ ಒಮ್ಮೆ ದೆಹಲಿಯಲ್ಲಿ ರಾಜಕುಮಾರಿ ಕೌಲ್ ಭೇಟಿಯಾಗಿ ಬಿಡುತ್ತಾರೆ. ಅದಾಗಲೇ ರಾಜಕುಮಾರಿ ಕೌಲ್ಗೆ ಮದುವೆಯೂ ಆಗಿತ್ತು. ಅವರು ಫಿಲಾಸಫಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಂತರ ರಾಜಕುಮಾರಿ ಫ್ಯಾಮಿಲಿ ಜೊತೆ ವಾಜಪೇಯಿಯವರು ತುಂಬ ಆತ್ಮೀಯರಾಗಿ ಬಿಡುತ್ತಾರೆ. ರಾಜಕುಮಾರಿ ಗಂಡ, ಮಕ್ಕಳು ಎಲ್ಲರೊಂದಿಗೂ ವಾಜಪೇಯಿಯವರಿಗೆ ಉತ್ತಮ ಬಾಂಧವ್ಯ ಬೆಸೆಯಿತ್ತು. ಕೆಲವೊಮ್ಮೆ ಅವರ ಮನೆಗೆ ಭೇಟಿ ಕೊಡುತ್ತಿದ್ದರು ವಾಜಪೇಯಿ. ಆಗಾಗ ಅವರ ಮನೆಯಲ್ಲಿ ಸ್ಟೇ ಕೂಡ ಆಗುತ್ತಿದ್ದರು ವಾಜಪೇಯಿಯವರು. ಅಷ್ಟರ ಮಟ್ಟಿಗೆ ರಾಜಕುಮಾರಿ ಫ್ಯಾಮಿಲಿ ನಡುವೆ ಒಂದು ಒಳ್ಳೆಯ ಬಾಂಧವ್ಯವಿತ್ತು, ಆತ್ಮೀಯತೆ ಬೆಳೆದಿತ್ತು. ಆ ಕಾಲದಲ್ಲಿ ಈ ವಿಷಯದ ಬಗ್ಗೆ ಅಂದಿನ ಪತ್ರಿಕೆಗಳು ವಾಜಪೇಯಿ ಹಾಗೂ ರಾಜಕುಮಾರಿ ನಡುವಿನ ಸಂಬಂಧದ ಬಗ್ಗೆ ನಾನಾ ರೀತಿಯಲ್ಲಿ ಬರೆದುಕೊಂಡಿದ್ದವು. ಹಲವು ಗಾಸಿಪ್ಗಳು ಆ ಕಾಲದಲ್ಲಿ ಹುಟ್ಟಿಕೊಂಡಿದ್ದವು. ಅದೇನೇ ಊಹಾಪೋಹಗಳು ಇದ್ದರೂ ಕೂಡ ರಾಜಕುಮಾರಿ ಮತ್ತು ವಾಜಪೇಯಿ ನಡುವೆ ಒಂದು ಒಳ್ಳೆಯ ಸ್ನೇಹ, ಉತ್ತಮ ಬಾಂಧವ್ಯ, ಆತ್ಮೀಯತೆ ಮಾತ್ರ ಇತ್ತು. ಕೊನೆವರೆಗೂ ಈ ಬಾಂಧವ್ಯ ಹಾಗೆಯೇ ಇತ್ತು. ನಂತರ 2004ರಲ್ಲಿ ರಾಜಕುಮಾರಿ ಕೌಲ್ರವರು ವಿಧಿವಶರಾಗುತ್ತಾರೆ. ರಾಜಕುಮಾರಿ ಮಗಳಾದ ನಮಿತಾರವರನ್ನು ವಾಜಪೇಯಿಯವರು ದತ್ತು ತೆಗೆದುಕೊಳ್ಳುತ್ತಾರೆ. ಅಂದರೆ ಈಗ ವಾಜಪೇಯಿಯವರ ದತ್ತುಪುತ್ರಿಯಾಗಿದ್ದವಳು ವಾಜಪೇಯಿಯವರು ಪ್ರೀತಿಸಿದಂಥ ರಾಜಕುಮಾರಿ ಕೌಲ್ರ ಮಗಳು. ವಾಜಪೇಯಿ ಇರುವ ತನಕನೂ ರಾಜಕುಮಾರಿ ಕೌಲ್ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿದ್ದರು. ಕೌಲ್ ಕೂಡ ಅಷ್ಟೇ ಗೌರವವನ್ನು ಇಟ್ಟುಕೊಂಡಿದ್ದರು ವಾಜಪೇಯಿಯವರ ಬಗ್ಗೆ. ಆದ್ದರಿಂದಲೇ ಅಟಲ್ ಬಿಹಾರಿ ವಾಜಪೇಯಿಯವರು ತನ್ನ ಪ್ರೀತಿಯನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಜೋಪಾನ ಮಾಡಿದ್ದರು. ಆದ್ದರಿಂದಲೇ ಅವರು ಕೊನೆ ತನಕ ಮದುವೆಯಾಗದೆ ಬ್ರಹ್ಮಚಾರಿಯಾಗಿಯೇ ಉಳಿದುಕೊಂಡಿದ್ದರು. ಇದೇ ನೋಡಿ ಅಟಲ್ ಬಿಹಾರಿ ವಾಜಪೇಯಿಯವರ ನವಿರಾದ ಪ್ರೇಮ ಕಾವ್ಯ. ಧನ್ಯವಾದಗಳು.